ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೇಘ ನಮ್ಮ ಮನೆಗೆ ಬಂದಿದ್ಲು. ಸೊ ಅವಳೇ ದೋಸೆ ಹಾಕ್ತೀನಿ ಅಂದ್ಲು. ನನಗೋಸ್ಕರ ದೋಸೆ ಹಾಕ್ಕೊಡ್ತಾ ಇದ್ದಾಳೆ. ಹಾಯ್ ಗಾಯ್ಸ್, ನೋಡಿ ಫ್ರೆಂಡ್ಸ್, ನಾನು ಶಿವಾನಿಗೆ ಎಷ್ಟೋ ವರ್ಷದ ನಂತರ ಇವ್ರ ಮನೆಗೆ ಬಂದು ಕಾಫಿ ಮಾಡಿಕೊಡೋದು ಎಷ್ಟೋ ವರ್ಷದ ಕನಸು ಇವತ್ತು. ನನ್ನ ತಮ್ಮ ಆಲ್ರೆಡಿ ಕೆಳಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದ. ನಾವಿವತ್ತು ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇದ್ವಿ. ಸೊ ನಾನು, ನನ್ನ ತಮ್ಮ, ನನ್ನ ಡ್ಯಾಡಿ, ಮೇಘ ಮತ್ತು ನನ್ನ ತಮ್ಮನ ಫ್ರೆಂಡ್ ದಾರಿ ಉದ್ದಕ್ಕೂ ತಿನ್ಕೊಂಡು ಹೋಗ್ಬೋದು ಅಂತ ಚಾಕ್ಲೇಟ್ ಬಿಸ್ಕೆಟ್ಸ್ ಎಲ್ಲ ನನ್ನ ಮನೆಯಿಂದನೇ ತೊಗೊಂಡು ಹೋಗಿದ್ದೆ. ದಾರಿಲಿ ಹೋಗಬೇಕಾದ್ರೆ ಈ ಥರ ಒಬ್ಬರು ಹೆಲ್ಮೆಟ್ನ ಉಲ್ಟಾ ಧರಿಸಿದ್ರು, ಅದನ್ನು ಹಾಫ್ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಸೊ ಹೆಲ್ಮೆಟ್ ಇರೋದು ನಮ್ಮ ಸೇಫ್ಟಿಗೋಸ್ಕರ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ನ ಬಳಸಿ ಸೇಫಾಗಿರಿ. ಹೋಗಬೇಕಾದ್ರೆ ಈ ಬೆಟ್ಟದ ಮೇಲೆ ಕರ್ನಾಟಕ ಮ್ಯಾಪ್ ನೋಡಿ ತುಂಬಾ ಖುಷಿಯಾಯಿತು. ಸೊ ಈ ದಾರಿಲಿ ಹೋಗಬೇಕಾದ್ರೆ ಸುತ್ತಲೂ ಗ್ರೀನರಿ, ಬೆಟ್ಟ ಎಲ್ಲ ಕಾಣಿಸುತ್ತೆ. ಸೊ ರೋಡ್ ಕೂಡ ತುಂಬ ನೈಸಾಗೇ ಇತ್ತು, ಅಂದರೆ ಹೈವೇ ಅಲ್ವಾ. ಸೊ ಅದಕ್ಕೆ ಚಿಕ್ಕಬಳ್ಳಾಪುರ ನಿಯರ್ ಹೋಗ್ತಾ ಇದ್ದಂಗೆ ಅಲ್ಲಿ ರೋಡ್ ಸ್ವಲ್ಪ ಏನೋ ವರ್ಕ್ ನಡೀತಾ ಇತ್ತು. ಸೊ ತುಂಬಾ ಬೋರ್ ಫೀಲ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲೇ ನಿಂತ್ಕೊಂಡ್ವಿ, ಯಾಕಂದರೆ ಮುಂದೆನೂ ರೋಡ್ ಸರಿ ಇರಲಿಲ್ಲ. ಇನ್ನೊಂದು ರೂಟ್ ಇತ್ತಂತೆ, ಅದು ಆ್ಯಕ್ಚುಲಿ ನಮಗೆ ಗೊತ್ತಾಗಿರಲಿಲ್ಲ. ಸೊ ನಾವು ಮ್ಯಾಪ್ ನೋಡ್ಕೊಂಡು ಹೋಗಿರೋದ್ರಿಂದ ಈ ರೂಟಿಗೆ ಬಂದ್ವಿ. ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ದಾಗ ಅಲ್ಲೊಬ್ಬರು ತಾತ ಕೂತಿದ್ರು. ಸರಿ ಆಯಿತು, ಅವ್ರನ್ನ ರೇಗ್ಸೋಣ ಅಂದ್ಬಿಟ್ಟು ಕಿರಣ್ ಹತ್ರ ಹೇಳಿದ್ವಿ. ತಾತ ಅಜ್ಜ ಆರಾಮ, ಇಲ್ಲಿ ಎಲ್ಲಿ ಹೋಗೋದದ? ಆದಿಯೋಗಿ ಹೋಗೋದು ಹೇಗೆ? ಸೀರಾನಾ? ಓಕೆ, ಥ್ಯಾಂಕ್ ಯು ಹೇಳ. ಥ್ಯಾಂಕ್ ಯು, ಲವ್ ಯು, ಮಿಸ್ ಯು ಬ್ರೋ. ಫೈನಲಿ ಆದಿಯೋಗಿ ರೀಚ್ ಆದ್ವಿ. ಸೊ ನೀವು ನೋಡ್ಬೋದು, ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಜಾಗ. ಇಲ್ಲಿ ಎಲ್ಲ ನಾವು ನಿಂತ್ಕೊಂಡು ಸ್ವಲ್ಪ ಹೊತ್ತು ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ಇದೇ ಮೇನ್ ಎಂಟ್ರೆನ್ಸ್. ಸೊ ಇಲ್ಲಿ ನಿಂತು ಫೋಟೋ ಎಲ್ಲ ತೆಕ್ಕೊಂಡು ಆಮೇಲೆ ಮತ್ತೆ ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಸೊ ಮತ್ತೆ ಒಳಗಡೆ ಹೋದ್ವಿ. ನೋಡ್ಬೋದು ರೋಡು ಮತ್ತು ಎಷ್ಟು ಕ್ಲೀನಾಗಿದೆ ಅಂದರೆ ಆ ಕ್ಲೀನ್ಲಿನೆಸ್ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಕ್ಲೀನಾಗಿ ಇರುವಂತಹ ಪ್ಲೇಸ್ ಇದು. Take me back to California. I wanna go back to ಅಲ್ಲಿ ರೋಡ್ ಮಧ್ಯದಲ್ಲಿ, ಅಂದರೆ ಒಳಗಡೆ ಹೋಗುವಾಗ ಸೈಡ್ ಎಲ್ಲ ಬೆಟ್ಟ ಗುಡ್ಡಗಳಿದೆ ಅಲ್ವಾ. ಸೊ ಅಲ್ಲಿ ರೀಲ್ಸು ಆಮೇಲೆ ಫೋಟೋಶೂಟು ಎಲ್ಲ ಮಾಡಿದ್ವಿ. ನಾನು ಮೇಘ ರೀಲ್ಸ್ ಮಾಡಿದ್ವಿ, ಹಾಗೆಯೇ ಎಲ್ಲರೂ ಸೇರಿ ಒಂದು ಫೋಟೋ ತೆಗೆಸ್ಕೊಂಡ್ವಿ, ಗ್ರೂಪ್ ಫೋಟೋ. ನಂತರ ಇದು ಎಂಟ್ರೆನ್ಸ್. ತುಂಬ ದೂರದಿಂದನೇ ನಮಗೆ ಶಿವನ್ ಸ್ಟ್ಯಾಚು ಕಾಣಿಸುತ್ತೆ. ಸೊ ಇದು ಎಂಟರ್ ಆದ್ವಿ. ಆಮೇಲೆ ಎಂಟರ್ ಆದ ತಕ್ಷಣವೇ ಇಲ್ಲಿ ಒಂದು ಚಾರಿಯೆಟ್ ಥರ ಇದೆ. ಸೊ ಅಲ್ಲಿ ತಿರುಗಿಸ್ತಾ ಇದ್ರು ಅಲ್ವಾ, ಅದನ್ನು ತಿರುಗಿಸಿದರೆ ಈ ತ್ರಿಶೂಲನ ನಾವು ಶಿವನ್ ಸ್ಟ್ಯಾಚು ಹತ್ರ ತಗೊಂಡು ಹೋದಂಗೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಅದು ಅಲ್ಲಿ ತಿರುಗಿಸ್ತಾ ಇದ್ರಲ್ವ, ಅದನ್ನು 64 ಟೈಮ್ಸ್ ತಿರುಗಿಸ್ಬೇಕಂತೆ. ಶಿವನ ಹತ್ರ ನಿಂತ್ಕೊಂಡ್ರೆ ಈ ತ್ರಿಶೂಲ ಈ ಥರ ಕಾಣಿಸುತ್ತೆ. ಸೊ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಶಿವನ್ನ ಕ್ಯಾಪ್ಚರ್ ಮಾಡಿ. ಸೊ ಇದು ಬ್ಯಾಕ್ ವ್ಯೂ ಆಫ್ ಲಾರ್ಡ್ ಶಿವ.
ನಮಗೆ ಲೈಟಿಂಗ್ಸ್ ನೋಡೋಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ನಾವು ಬೇಗನೆ ಹೊರಟ್ಬಿಟ್ವಿ. ಆಮೇಲೆ ಅಲ್ಲಿ ದಾರಿ ಮಧ್ಯದಲ್ಲಿ ಒಂದು ಸೀಬೆಕಾಯಿ ಆಮೇಲೆ ಜೋಳ ತಗೊಂಡು ಹಾಗೆ ತಿಂದ್ಕೊಂಡು ದಾರಿ ಉದ್ದಕ್ಕೂ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.